ಕಟ್ಟು ಕತೆಗಳನ್ ಕಟ್ಟಿ ಕಣ್ಣಾರೆ ಕಂಡುದೆನುತ್ತೆ ಮತಿಗೆಟ್ಟು ನಂಬುವಳ್ ನಂಬಿಸುವಳಿತರರಂ ಪೆಣ್ಗಳೊಳ್ ಪ್ರಕಟಿಸುವಳ ಅಪಧೈರ್ಯಮಂ. ನಿಮ್ಮಂತ ಹೆಣ್ಣುಗಳಲ್ಲೆಲ್ಲ ಅಪಧೈರ್ಯವನ್ನು ಉಡಿಸ್ತಾ ಅವಳು ಸೀತೆ ಮೇಲೆ ಅವಳು. ಆ ಅಣುಗಿ ಅಂದ್ರೆ ಆ ಮಗು, ಆ ಹೆಣ್ಣು, ಆ ಅಣುಗಿ ಬೆಪ್ಪಾಡಿದುದನೆಲ್ಲಮಂ ನೀನು ಮೊಪ್ಪಿದೆಯಲ್ಲ ಅದೇ ಸೋಜಿಗಂ. ನೀನು ಕೂಡ ಅದನ್ನೆಲ್ಲ ಕೇಳ್ತಿಲ್ಲ, ನಂಗೆ ಅದು ಆಶ್ಚರ್ಯ. ಹೀಗೆ ಅನಲೆ ಬಗ್ಗೆ ಅವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಇದು ಒಂದು ರೀತಿಯಲ್ಲಿ ಕುವೆಂಪು ಅವರು ಸ್ವಪ್ನವನ್ನ ಅಥವಾ ಕನಸನ್ನ ಹೇಗೆ ತಂದಿದ್ದಾರೆ ಪಾತ್ರಗಳ ನಿರ್ವಹಣೆಗೆ, ಪಾತ್ರಗಳ ಪೋಷಣೆಗೆ ಅಂತ. ಸೀತೆ ಏನು ಮಾಡಿದ್ಲು ಅನ್ನೋದನ್ನ 100 ಪದಗಳಲ್ಲಿ ಹೇಳೋದು ಬಿಟ್ಟು ಅನಲೇ ಅವಳಲ್ಲಿ ಏನು ಕಂಡ್ಲು ಅಂತ ಕೇವಲ 1-2 ವಾಕ್ಯಗಳಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅನಲೇ ಯಾಕೆ ಬದಲಾದ್ಲು ಸೀತೆಯನ್ನು ಕಂಡು ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದಮ್ಮ. ಹೀಗೆ ಕನಸುಗಳು ಉಪಕರಣವಾಗಿ ಅಥವಾ ಒಂದು ಕತೆ ಹೇಳುವ ರೂಪಕವಾಗಿ ಅಥವಾ ದಾರಿಯಾಗಿ ನಮಗೆ ಕಾಣುತ್ತೆ. ನಮಗೆ ನಿಜವಾಗಿ ಕುವೆಂಪು ಅವರು ಕಥೆಯನ್ನು ಎಷ್ಟು ಅದ್ಭುತವಾಗಿ ಉಪಯೋಗಿಸಿದ್ದಾರೆ ಅನ್ನೋದನ್ನು ನಾವು ಕಾಣಬೇಕಾದ್ರೆ ನಾವು ಮತ್ತೊಂದು ಅಧ್ಯಾಯಕ್ಕೆ ಹೋಗ್ಬೇಕು. ಸೊ ಹೀಗೆ ಕನಸುಗಳಿಗೆ ಹಲವಾರು ರೂಪ ನಾವು ಕಾಣ್ಬೋದು. ಆದರೆ ಅತ್ಯಂತ ಎಕ್ಸೈಟಿಂಗ್ ಅನ್ಬೋದು ಅಥವಾ ಅತ್ಯಂತ ಅನಾಲಿಟಿಕ್ ಒಂದು ರೂಪ ಕೊಟ್ಟಿರೋದು ಕುವೆಂಪು ಅವರು ಮತ್ತೊಂದು ಅಧ್ಯಾಯದಲ್ಲಿ. ರಾವಣನನ್ನ ಒಂದು ಕನಸಿನ ಲೋಕಕ್ಕೆ ತಳ್ಳಿ ಇಡೀ ರಾವಣನ ಗುಣವನ್ನ ಅಥವಾ ಅವನ ಇಡೀ ಚರಿತ್ರೆಯನ್ನ ಕೇವಲ ಒಂದು ಕನಸಿನ ಮೂಲಕ ನಮಗೆ ತೋರ್ಸೋಕೆ ಪ್ರಯತ್ನ ಪಡ್ತಾರೆ. ಇದು ತುಂಬಾ ಎಕ್ಸೈಟಿಂಗ್ ಆಗಿದೆ ಸರ್, ಖಂಡಿತ. ಅಲ್ಲಿಗೆ ಬರೋಣ ಆಮೇಲೆ. ಸರ್, ನನಗನ್ಸುತ್ತೆ ಆ ಚಾಪ್ಟರ್ ನ ಮಾತ್ರ ನಾವು ಸೆಪರೇಟ್ ಆಗಿ ತಗೊಳ್ಳೋದು ಸೂಕ್ತ ಅಂತ. ಖಂಡಿತ ಅದೇ ಸೆಪರೇಟ್